ಪರಮಾತ್ಮ ಎಲ್ಲಿ ಅದಾನ ಹತ್ತಿಕೊಂಡೋದಕ್ಕೆ ಕೇಳಿದ್ರೆ ನಾವೆಲ್ಲ ಅದನ್ನ ತಿಳ್ಕೊಳ್ಳೋದಕ್ಕಾಗಿನೇ ಏನ್ರಿ ಪರಮಾತ್ಮ ಎಲ್ಲಿ ಅದಾನ, ಅವ ಹೆಂಗದಾನ, ಅವ ಏನು ಮಾಡಾಕತ್ತಾನಂತ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿನೇ ಇದು ಪುರಾಣ ಅನ್ನೋದನ್ನ ನಿಮಗೆ ಹೇಳಕತ್ತಿದ್ವಿ ನಾವು. ಇದು ಬರೇ ಪುರಾಣ ಹತ್ತಿಕೊಂಡ್ರೆ ಏನೋ ಒಂದು 11 ದಿವಸದಿಂದ ಟೈಮ್ ಪಾಸ್ ಹತ್ತಿಕೊಂಡಲ್ಲ. ಈ ಪುರಾಣ ಪ್ರವಚನದಿಂದ ನಾವು ಏನು ಕಾಣ್ತೀವಿ ಎತ್ತಿಕೊಂಡು ಕೇಳಿದ್ರೆ ಪುರಾಣ ಪ್ರವಚನ ಅಂತಕ್ಕಂಥದ್ದು ಕನ್ನಡ. ಅದ್ರ ಮುಂದೆ ನೀವೆಲ್ಲರೂ ಕೂಡ ನಿಂತ್ಕೊಂಡ್ರಿ ಎತ್ತಿಕೊಂಡ್ರ ಹೌದಲ್ಲಪ್ಪ, ನಾವು ಈ ಭೂಮಿಗೆ ಬಂದಿದ್ವಿ, ಎದ್ರ ಸಲುವಾಗಿ ಬಂದಿವಿ? ಪರಮಾತ್ಮ ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ಪೂಜೆ ಪುನಸ್ಕಾರಾದಿಗಳನ್ನ ಮಾಡಿ ಸ್ವತಃ ನಾನು ಕೂಡ ದೇವರಾಗಿ ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಸತ್ಯ ಎತ್ತುಕೊಂಡಿರ್ತಕ್ಕಂಥವ್ರು ಇವತ್ತು ಎಲ್ಲರೂ ಕೂಡ ದೇವರನ್ನ ನಾವೆಲ್ಲ ಮರ್ತು ಕುಂತೀವಿ, ಪರಮಾತ್ಮನನ್ನ ಮರ್ತು ಕುಂತೀವಿ, ಧ್ಯಾನ ಮರ್ತು ಕುಂತೀವಿ, ಪೂಜೆ ಪುನಸ್ಕಾರಾದಿಗಳಂತ ಮರ್ತು ಕುಂತೀವಿ. ಅದಕ್ಕಾಗಿನೇ ಇದನ್ನೆಲ್ಲವನ್ನು ಕೂಡ ನೋಡಿರ್ತಕ್ಕಂಥ ನಾರದರು ಏನ್ರಿ ಒಂದು ಸರಿ ಏನು ಮಾಡಿದ್ರ ತಗೊಂಡೆ ಕೇಳಿದ್ರೆ ಭೂಲೋಕ ಸಂಚಾರಕ್ಕಾಗಿ ಬಂದ್ರತ್ತು. ಏನ್ರಿ ಭೂಮಿಗೆ ಸಂಚಾರ ಮಾಡ್ತಾ ನಾರದರು ಯಾವಾಗ ಅಂದ ಭೂಲೋಕಕ್ಕೆ ಅಂದ ಬಂದ್ರು. ಹಿಂಗೆಲ್ಲಾ ಕಡೆನೂ ಕೂಡ ತಿರುಗಿತಾ ಇರ್ತಕ್ಕಂಥ ಪ್ರಸಂಗದೊಳಗ ಅವತ್ತಿನ ದಿನಮಾನದೊಳಗ ಆಂಧ್ರ ಪ್ರದೇಶದೊಳಗ ಇರ್ತಕ್ಕಂಥ ಜನರನ್ನ ನೋಡಿ ಸ್ವತಃ ಯಾವಾಗ ನಾರದರು ಕೈಲಾಸಕ್ಕೆ ಅಂದ ತಿರುಗಿ ಹೋಗಿ ಭಗವಂತನ ಎದುರಿಗೆ ಅಂದ ಕಣ್ಣೀರು ಹಾಕ್ಲಿಕ್ಕತ್ತಿದ್ರ. ಸ್ವತಃ ನಾರದರು, ದೇವ ಋಷಿ ನಾರದರು ಇಡೀ ಭೂಲೋಕವನ್ನು ಸಂಚಾರ ಮಾಡ್ತಾ ಇಲ್ಲಿ ನಡೆದಿರ್ತಕ್ಕಂಥ ಕ್ರಿಯೆಗಳನ್ನು ನೋಡಿ ಮಾನವರಿಂದ ಭಗವಂತನ ಧ್ಯಾನ, ಪರಮಾತ್ಮನ ಆರಾಧನೆ, ಈ ಪೂಜೆ ಪುನಸ್ಕಾರಗಳನ್ನು ಬಿಟ್ಟು ಎಲ್ಲಿ ನೋಡ್ತಾರೆ ಅಂದ ಬರೀ ಅನ್ಯಾಯ, ಅತ್ಯಾಚಾರಗಳು, ಅಧರ್ಮದಿಂದ ಕೂಡಿರ್ತಕ್ಕಂಥ ಜನತೆಯನ್ನು ನೋಡಿ ಸ್ವತಃ ನಾರದ ಮುನಿಗಳು ಭಗವಂತನೆದುರಿಗೆ ಕಣ್ಣೀರು ಹಾಕದ್ರಂತೆ. ಪರಮಾತ್ಮನೆದುರಿಗೆ ಹೋಗಿ ಒಂದು ಸವನದ ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಯಾವಾಗಿಂದ ಪರಮಾತ್ಮ ಅಂತಾನೆ ನಾರದ ಮುನಿಗಳೇ ಏನಿದು, ನೀವು ಇನ್ನೊಬ್ರಿಗಂದ ಕಣ್ಣೀರು ಹಾಕ್ಸವ್ರ, ನೀವು ಸ್ವತಃ ನೀವೇ ಕಣ್ಣೀರು ಹಾಕ್ಲಿಕ್ಕತ್ತಿರಲ್ಲ, ಯಾಕೆ ಏನಾಗೈತೆ ತಂದಾಗ ಭಗವಂತ ಒಂದು ಕ್ಷಣ ಅಂದ ಭೂಲೋಕದ ಕಡೆಗೆ ಅಂದ ಕಣ್ಣೈಸಿ ಅಂದ ನೋಡು, ಭೂಮಿ ಕಡೆಗೆ ಕಣ್ಣೈಸಿ ಅಂದ ನೋಡು, ಭೂಲೋಕದೊಳಗೆ ಏನ್ ನಡೆದದೆ. ಈ ಮನುಷ್ಯ ಜೀವಿಗಳೆಲ್ಲ, ಈ ಮಾನವ ಕುಲಕೋಟಿ ಎಲ್ಲ ಇದು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಹತ್ತಿಕೊಂಡಂದು ನೀ ಏನು ಈ ಮನುಷ್ಯ ಜೀವಿಗಳನ್ನ ನೀನು ಕೊಟ್ಟು ಕಳಿಸಿದೆಯಲ್ಲ, ನೋಡು ನೀನು ಕೊಟ್ಟಿರ್ತಕ್ಕಂಥ ಮಾತು ಅಂತಕ್ಕಂಥ ಮರೆತು ನಿನ್ನ ಧ್ಯಾನ ಇಲ್ಲ, ನಿನ್ನ ಆರಾಧನೆ ಇಲ್ಲ, ನಿನ್ನ ನಾಮಸ್ಮರಣೆ ಇಲ್ಲ, ಎಲ್ಲಿ ನೋಡ್ತಿಲ್ಲ ಅನ್ಯಾಯ, ಅತ್ಯಾಚಾರ, ಅಧರ್ಮದ ಜೀವಿಗಳಿಂದ ತುಂಬಿ ತುಳುಕ್ಲಿಕ್ಕತ್ಯಾರ. ನೀ ಏನಾದ್ರೂ ಕೂಡ ಮಾಡು, ಈ ಮನುಷ್ಯ ಜೀವಿಗಳನ್ನ ಉದ್ಧಾರ ಮಾಡು, ಈ ಮನುಷ್ಯ ಜೀವಿಗಳನ್ನ ಉದ್ಧಾರ ಮಾಡತ್ತಿಕೊಂಡು ಯಾವಾಗಂದ ಆ ನಾರದ್ರಿಂದ ಪರಮಾತ್ಮನಿಗೆ ಅಂದಾಗ ಆ ಪರಮಾತ್ಮ ಒಂದು ಕ್ಷಣ ಈ ಭೂಲೋಕದ ಕಡೆಗೆ ನೋಡಿ ಸ್ವತಃ ಪರಮಾತ್ಮನೇ ಈ ಮನುಷ್ಯ ಜೀವಿಗಳನ್ನ ನೋಡಿ ಒಂದು ಕ್ಷಣ ಭಗವಂತನ ಕಣ್ಣಾಗಿ ಅಂದ ನೀರು ಬರ್ತದ. ನೋಡು, ನಾವು ಮಾಡ್ತಕ್ಕಂಥ ಆಟ, ನಾವು ಮಾಡ್ತಕ್ಕಂಥ ಪಾಠ, ಇದು ಎಲ್ಲವನ್ನು ಕೂಡ ನೋಡಿರ್ತಕ್ಕಂಥ ಆ ಪರಮಾತ್ಮನ ಕಣ್ಣಾಗಿ ಅಂದ ಒಂದು ನೀರು ಬಂತು. ಯಾಕ ಇವ್ರು ಏನು ಮಾತು ಕೊಟ್ಟು ಹೋಗ್ಯಾರ, ಇವ್ರ ಜೀವನ ಅಂದ ಹೆಂಗ್ ಕಳಿಲಿಕ್ಕತ್ತಾರ, ಯಾರಿಗಾಗಿ ಅಂದ್ರೆ ಜೀವನ ಕಳಿಲಿಕ್ಕತ್ತಾರ, ಎದುರು ಸಲುವಾಗಿ ಅಂದ್ರೆ ಜೀವನ ಕಳಿಲಿಕ್ಕತ್ತಾರಲ್ಲ, ಇದನ್ನ ಎಲ್ಲವನ್ನು ಕೂಡ ಪರಮಾತ್ಮ ನೋಡಿ ಸ್ವತಃ ಭಗವಂತನ ಕಣ್ಣೀರು ಹಾಕ್ಲಿಕ್ಕತ್ತಾರ, ಸ್ವತಃ ಪರಮಾತ್ಮ ಕಣ್ಣೀರು ಹಾಕ್ಲಿಕ್ಕತ್ತ. ಯಾವಾಗ ಕಣ್ಣೀರು ಹಾಕ್ತಾ ಇರುವಂತ ಪ್ರಸಂಗದ ಒಳಗ ಸ್ವತಃ ಭಗವಂತನೇ ಅಂತಾನೆ ಹೌದಲ್ಲ, ಮನುಷ್ಯ ಜೀವಿಗಳೆಲ್ಲ ಕೆಟ್ಟು ಹೋಗ್ಬಿಟ್ಟಾರೆ. ಮನುಷ್ಯ ಜೀವಿಗಳನ್ನ ಎಲ್ಲಿ ನೋಡ್ತಿಲ್ಲ ಅನ್ಯಾಯ, ಅತ್ಯಾಚಾರ, ಅಧರ್ಮದ ಜೀವಿಗಳನ್ನ ಜೀವನ ಕಳಿಲಿಕ್ಕತ್ತವಲ್ಲ, ಇದು ಯಾರು ಕೂಡ ನನ್ನ ಧ್ಯಾನ ಮಾಡಲ್ರು, ಯಾರು ನನ್ನ ನಾಮಸ್ಮರಣೆ ಮಾಡಲ್ರು, ಹಾಗಾದ್ರೆ ಏನ್ ಮಾಡ್ಬೇಕು ಈಗ ತಿಳ್ಕೊಂಡಂದು ಯಾವಾಗಂದ ಬ್ರಹ್ಮನಿಗಂತಾರ, ಹೇ ಬ್ರಹ್ಮದೇವ ನೋಡ್ರಿ, ಅಲ್ಲಿರ್ತಕ್ಕಂಥ ಬ್ರಹ್ಮನಿಗಂತಾರ. ಬ್ರಹ್ಮ ಒಂದ್ ಕಡೆ ಕುಂತಾನೆ, ವಿಷ್ಣು ಒಂದ್ ಕಡೆಗೆ ಅಂದ ಕುಂತಾನೆ, ಸ್ವತಃ ಪರಮಾತ್ಮನೇ ಒಂದ್ ಕಡೆಗೆ ಅಂದ ಕುಂತಾನ, ಪಕ್ಕದೊಳಗಿಂದ ಪಾರ್ವತಿ ಕುಂತಾಳೆ. ಹಿಂಗೆಲ್ಲ ಕುತ್ಕೊಂಡಿರ್ತಕ್ಕಂಥ ಪ್ರಸಂಗದೊಳಗ ಎಲ್ಲರ ಸಮ್ಮುಖದೊಳಗನೆ ಯಾವಾಗಿಂದ ನಾರದ್ರಿಂದ ಕಣ್ಣೀರು ಹಾಕಿದ್ರಲ್ಲ, ಆ ನಾರದ್ರ ಕಣ್ಣೀರು ಹಾಕಿದ್ದಾನೆ ನೋಡಿ ಪರಮಾತ್ಮ ಅಂತಾನ, ಹೇ ಬ್ರಹ್ಮದೇವ ನೀವೊಂದು ಕೆಲಸ ಮಾಡು, ಏನು ನೀನು ಭೂಲೋಕಕ್ಕೆ ಹೋಗಿ ಈ ಮನುಷ್ಯ ಜೀವಿಗಳನ್ನ ಉದ್ಧಾರ ಮಾಡಿ ಬಾ ತಿಳ್ಕೊಂಡಂದಾಗ ಸ್ವತಃ ಬ್ರಹ್ಮದೇವಂತನ ಪರಮಾತ್ಮ ಕೈಲಾಸದೊಳಗೆ ಏನ್ರಿ ಕೆಲಸ ಇದ್ರಿ ಹೇಳು, ಮಾಡ್ತೇನೆ, ಭೂಮಿಗೆ ನನ್ನ ಕಳಿಸ್ಬೇಡ. ಯಾಕ ಈ ದೇವ್ರುಗಳಿಗೆ ಮೋಸ ಮಾಡೋ ಮನುಷ್ಯರ ಅನ್ನ, ದೇವರುಗಳಿಗೆ ಮೋಸ ಮಾಡತಕ್ಕಂಥ ಜನ ಈ ಭೂಮಿ ಮೇಲೆ ತುಂಬಿ ತುಳುಕ್ಲಕತ್ತಾಗ ಬ್ರಹ್ಮ ಅಂತಾನೆ ಪರಮಾತ್ಮ ನಾ ಭೂಲೋಕಕ್ಕೆ ಅಂತ ಹೋಗಂಗಿಲ್ಲ, ವಿಷ್ಣುವಗಂತಾನ ವಿಷ್ಣುನು ಕೂಡ ನಾ ಹೋಗಂಗಿಲ್ಲ ಹತ್ತಿಕೊಂಡ. ಯಾವ ದೇವಾನು ದೇವತೆಗಳು ಕೂಡ ಭೂಮಿಗೆ ಬರ್ಲಿಕ್ಕೆ ಅಂತ ತಯಾರಿಲ್ಲ, ಕೊನೆಗೆ ಪರಮಾತ್ಮ ಅಂತಾನೆ. ಪರಮಾತ್ಮ ಚಿಂತೆ ಮಾಡಕತ್ತ, ಅವಾಗೆಂದ ಪಾರ್ವತಿ ಅಂತಾಳೆ, ಪರಮಾತ್ಮ ಯಾಕೆ ಚಿಂತೆ ಮಾಡಕತ್ತೀನಿ, ನಾ ಹೋಗ್ತೀನಿ ಭೂಲೋಕಕ್ಕೆ.
ನಾನೆಲ್ಲ ಭೂಲೋಕಕ್ಕೆಂದ ಹೋಗಿ ದೇವರಂದ್ರೇನು, ಭಕ್ತಿ ಅಂದ್ರೇನು, ಶ್ರದ್ಧೆ ಅಂದ್ರೇನು, ನಿನ್ನಲ್ಲಿ ಏನು ತಾಕತ್ತು ಐತಿ ಅನ್ನುವುದನ್ನು ಈ ಜಗತ್ತಿನ ಜನತೆಗೆ ತೋರಿಸಿ ನಾ ಬರ್ತೀನಿ ಅಂತ ತಿಳ್ಕೊಂಡಂದು ಯಾರು ಒಪ್ಪುಗೋತಾರ ತಿಳ್ಕೊಂಡದ ಕೇಳಿದ್ರ ಯಾವ ಪರಮಾತ್ಮನ ಅರ್ಧಾಂಗಿನಿಯಾಗಿರ್ತಕ್ಕಂಥ ಪಾರ್ವತಿ ಭೂಲೋಕಕ್ಕೆಂದ ಬರಕ್ಕೆಂದು ಒಪ್ಪೋಳಿಕತ್ತ. ನೋಡು ಪಾರ್ವತಿ, ಇಂತಿಂದವರಿಗೆಂದ ದೇವರುಗಳಿಗೆ ಮೋಸ ಮಾಡ್ತಕ್ಕಂಥ ಜೀವಿಗಳದಾವೆ, ನೀನು ಹೆಂಗಂದ ಬದುಕು ಮಾಡ್ತಿ ಎತ್ತುಕೊಂಡಾಗ ನಾನು ಏನಿಲ್ಲ, ನಾನು ಬದುಕು ಮಾಡ್ತೀನಿ ಏನ್ರಿ. ನಿನ್ನ ಧ್ಯಾನ ಅಂದ್ರೇನು, ನಿನ್ನ ನಾಮಸ್ಮರಣೆ ಅಂದ್ರೇನು, ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಪರಮಾತ್ಮನ ಬಲ್ಲಿ ಬರೀ ಅವನು ಬರೀ ನಾಮಸ್ಮರಣೆ ಒಳಗನೆ ಇಟ್ಟು ತಾಕತ್ತು ಐತಿ ಅನ್ನೋದನ್ನು ಜಗತ್ತಿನ ತೋರಿಸಿ ಬರ್ತೀನಿ, ನಾನೇ ಹೋಗ್ತೀನಿ ಖುದ್ದಾಗಿ ಭೂಲೋಕಕ್ಕೆ ಹತ್ತಿಕೊಂಡಂದು. ಯಾವಾಗಿಂದ ಪಾರ್ವತಿ ತಯಾರಾದ್ಲು? ನಾನು ಯಾವ ತಾಯಿ ತಂದೆ ತಾಯಿಗಳ ಗರ್ಭದೊಳಗೆ ಜನ್ಮ ತಾಳಿ ಪರಮಾತ್ಮನಿಗೆ ಕೇಳಕತ್ತಾಳೆ ಪಾರ್ವತಿ. ನಾನು ಯಾವ ತಂದೆ ತಾಯಿಗಳ ಗರ್ಭದೊಳಗೆ ನಾನು ಜನ್ಮ ತಾಳಿ, ನಾನು ಯಾವ ರೀತಿಯಾಗ ಜನ್ಮ ತಾಳಿ ಎತ್ತುಕೊಂಡು ಯಾವಾಗಿಂದ ಭಗವಂತನಿಗೆ ಕೇಳ್ತಾ ಕೇಳ್ತಾ ಇರುವಂತ ಪ್ರಸಂಗದೊಳಗೆ ಪರಮಾತ್ಮ ಒಂದೇ ಒಂದು ಮಾತು ಹೇಳ್ತಾನೆ, ಇಟ್ಟೆಲ್ಲ ಪಾಪಿ ಜನರ ಮಧ್ಯದೊಳಗೆ ಯಾವ ದಂಪತಿಗಳು ಸದಾಕಾಲ ನನ್ನ ಧ್ಯಾನ ಮಾಡ್ತಾರೋ, ಯಾರು ದಂಪತಿಗಳನ್ನ ನನ್ನ ಆರಾಧನೆ ಮಾಡ್ತಾರೋ, ಯಾರು ನನ್ನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರಲ್ಲ ಅಂತ ತಂದೆ ತಾಯಿ ಗರ್ಭದೊಳಗೆ ಹುಟ್ಟತ್ತಿಕೊಂಡು ಯಾವಾಗಿಂದ ಪರಮಾತ್ಮ ಪಾರ್ವತಿಗೆ ಹೇಳಿದಾಗ ಆಯ್ತತ್ತಿಕೊಂಡು ಪಾರ್ವತಿನೂ ಕೂಡ ಇಡೀ ಭೂಮಂಡಲವನ್ನೇ ಸುತ್ತಿ 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 ಯಾವಾಗ ಇಡೀ ಜಗತ್ತನ್ನು ತಿರುಗುತ್ತಾಳೆ ಪಾರ್ವತಿ. ಅಂತ ಯಾವ ಸದಾಕಾಲ ಭಗವಂತನ ಧ್ಯಾನ, ಆರಾಧನೆ, ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ ಜೀವಿಗಳು ಎಲ್ಲಿನೂ ಕೂಡ ಸಿಗಲಿಲ್ಲ. ಯಾವಾಗ ತಿರುಗ್ತಾ ತಿರುಗ್ತಾ ಇರುವಂತ ಪ್ರಸಂಗದ ಒಳಗ ಇದೇ ನಮ್ಮ ನೆರೆಯ ರಾಜ್ಯವಾಗಿರ್ತಕ್ಕಂಥ ಏನ್ರಿ ಆಂಧ್ರ ಪ್ರದೇಶ ಏನ್ರಿ, ನಿಮ್ಮದು ಮಹಾರಾಷ್ಟ್ರ, ನಮ್ಮದು ಕರ್ನಾಟಕ, ಕರ್ನಾಟಕಕ್ಕೆ ಹತ್ತಿರ್ತಕ್ಕಂಥ ಆಂಧ್ರ ಪ್ರದೇಶ. ಆ ಆಂಧ್ರ ಪ್ರದೇಶದೊಳಗಿರ್ತಕ್ಕಂಥ ಕಡಪ ಜಿಲ್ಲೆ ಒಳಗಿರ್ತಕ್ಕಂಥ ಸೋಮಲಾಪುರ ಹತ್ತಿಕೊಂಡ ಅನ್ನುವಂಥ ಒಂದು ಊರ. ಆಂಧ್ರ ಪ್ರದೇಶದೊಳಗ ಏನ್ರಿ ಇವತ್ತದು ತೆಲಂಗಾಣ ಆಗ್ಯದ, ತೆಲಂಗಾಣ ಹತ್ತುಕೊಂಡದಾಗ್ಯದ. ಅವತ್ತಿನ ದಿನಮಾನದೊಳಗ ಆಂಧ್ರ ಪ್ರದೇಶದೊಳಗ ಕಡಪ ಜಿಲ್ಲೆ ಒಳಗಿರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರಾಮ, ಅದು ಸೋಮಲಾಪುರ ಅಂತಕ್ಕಂಥ ಗ್ರಾಮ. ಆ ಸೋಮಲಾಪುರದೊಳಗೆ ಎಲ್ಲಾ ಕಡೆನೂ ಕೂಡ ತಿರುಗಿದ ತಾಯಿ ಪಾರ್ವತಿ ಸೋಮಲಾಪುರಕ್ಕೆ ಬರ್ತಾಳೆ. ಬಂದು ಅಲ್ಲಿ ನಿಂತ್ಕೊಂಡ ನೋಡ್ತಾಳೆ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಆ ಗ್ರಾಮದೊಳಗೆ ಇಬ್ರು ಶರಣ ದಂಪತಿಗಳು ಸದಾಕಾಲ ಭಗವಂತನ ಧ್ಯಾನ, ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಜೀವಿಗಳು, ದಾನ ಧರ್ಮಾದಿಗಳನ್ನು ಮಾಡ್ತಾ ಇರ್ತಕ್ಕಂಥ ಜೀವಿಗಳಾಗಿರ್ತಕ್ಕಂಥ ಇಬ್ರು ದಂಪತಿಗಳು. ಅವರು ಯಾರು ಒತ್ತಿಕೊಂಡದ ಕೇಳಿದ್ರೆ ಒಬ್ಬ ಜ್ಞಾನ ರೆಡ್ಡಿ, ಅವನ ಧರ್ಮ ಪತ್ನಿಯಾಗಿರ್ತಕ್ಕಂಥ ನಿರ್ಮಲಾದೇವಿ ಎತ್ತಿಕೊಳ್ಳುವಂತ ಏನ್ರಿ ದಂಪತಿಗಳದ. ಆಂಧ್ರ ಪ್ರದೇಶದೊಳಗ ಯಾವಾಗ ಆ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಸೋಮಲಾಪುರ ಅಂತಕ್ಕಂಥ ಗ್ರಾಮ, ಆ ಗ್ರಾಮದೊಳಗೆ ಅಂದ ಜ್ಞಾನ ರೆಡ್ಡಿ ಮತ್ತು ನಿರ್ಮಲಾದೇವಿ ಎತ್ತಿಕೊಂಡನಂತ ಇಬ್ಬರು ದಂಪತಿಗಳದಾರ. ಹೆಂಗ ಅದಾರ ಹತ್ತಿಕೊಂಡ ಕೇಳಿದ್ರೆ ಬಹುಶಃ ನಾವು ನೀವೆಲ್ಲರೂ ಕೂಡ ತಿಳ್ಕೊಂಡಂಗ ಅವರ ಜೀವನ ಇದ್ದಿದ್ದಿಲ್ಲ. ನಾವು ನೀವುಗಳನ್ನ ಜೀವನ ಕಳಿತೀವಲ್ಲ, ಇವತ್ತು ನಿಮ್ಮ ಜೀವನ ಕಳಿತಿರ್ತಿರಲ್ಲ, ನೀವು ಗಂಡ ಹೆಂಡತಿ ಜೀವನ ಕಳಿತೀರಲ್ಲ, ಆ ನಿಮ್ಮ ಜೀವನ ಇದ್ದಂಗ ಅವ್ರ ಜೀವನ ಇದ್ದಿದ್ದಿಲ್ಲ. ಅವ್ರ ಜೀವನ ಹೆಂಗೆ ಹತ್ತುಕೊಂಡದ ಕೇಳಿದ್ರೆ ಏನ್ರಿ 12ನೇ ಶತಮಾನದಕ್ಕಿಂತಲೂ ಮುಂಚಿತವಾಗಿ ಈ ಜಗತ್ತಿನ ವಚನ ಸಾಹಿತ್ಯವನ್ನು ತಂದಿರತಕ್ಕಂಥ ಏಕೈಕ ಶರಣ ತಂದ್ರೆ ಅದು ಜೇಡರ ದಾಶಿಮಾರ್ಯ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು. ವಚನ ಸಾಹಿತ್ಯ ಬರೆದಿರ್ತಕ್ಕಂಥ ಜೇಡರ ದಾಶಿಮಾರ್ಯ. ಹಾಗಾದ್ರೆ ಅವನ ಮಾತಿಗೆ ಅನುಗುಣವಾಗಿ ಇಲ್ಲಿ ಜ್ಞಾನ ರೆಡ್ಡಿ ಮತ್ತು ನಿರ್ಮಲಾದೇವಿ ಜೀವನ ಅನ್ನತಕ್ಕಂಥದನ್ನ ಕಳೀತಿದ್ರು. ಹೆಂಗ ಜೀವನ? ಅವ್ರು ಹೇಳ್ತಾರಲ್ಲ, ಜೇಡರ ದಾಶಿಮಾರ್ಯ ಹೇಳ್ತಾನೆ, ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುರುಷವಾಣಿ, ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸದಂತೆ ಕಾಣ ರಾಮನಾಥ. ನೋಡಿ ಜೇಡರ ದಾಶಿಮಾರ್ಯರು ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ತಾರೆ ತಗೊಂಡು ಕೇಳಿದ್ರೆ, ದಾಂಪತ್ಯದ ಜೀವನ ತಿಳ್ಕೊಂಡ್ರೆ ಹೆಂಗಿರ್ಬೇಕು ಅಂತ ಅನ್ನೋದಕ್ಕೆ. ಹೆಂಗಿರ್ಬೇಕು ಜೀವನ? ಏನೋ ಒಂದು ಮದುವೆ ಮಾಡ್ಕೊಂಡಿವಿ, 4 ಮಂದಿ ನಿಂತ್ಕೊಂಡಂದ ಏನ್ರಿ ಮದುವೆ ಮಾಡಿಸೋರು, ಕೊಳ್ಳಾಗ ತಾಳಿ ಕಟ್ಕೊಂಡಿವಿ, ಅವ ಇಟ್ಟು ಕಟ್ಟದ, ಇಬ್ರು ಗಂಡ ಹೆಂಡತಿ ಅದೇ ಹೊತ್ತುಕೊಂಡು ಮುಂಜಾನೆ ಸಂಜಿತನ ಏನ್ರಿ ಹೊಡೆದಾಡ್ಕೋದು ಕೂತ್ರ. ಇದು ಸಂಸಾರ ತನ್ನಂಗಿಲ್ಲ, ಇವ್ರಿಗೆ ದಂಪತಿಗಳು ಹತ್ಕೊಂಡಂಗಿಲ್ಲ. ಹೆಂಗಿರ್ಬೇಕಂತ ತಗೊಂಡು ಕೇಳಿದ್ರ, ನಾವು ಮಾಡ್ತಕ್ಕಂಥ ಸಂಸಾರ, ನಾವು ನಡೀತಕ್ಕಂಥ ರೀತಿ, ನಾವು ಮಾಡತಕ್ಕಂಥ ಸಂಸಾರವನ್ನು ನೋಡಿ ಯಾರು ಖುಷಿ ಪಡಬೇಕಂತಕೊಂಡು ಕೇಳಿದ್ರ ಸಾಕ್ಷಾತ್ ಭಗವಂತಂದ ಖುಷಿ ಪಡಬೇಕಂತ ಹೇಳ್ತಾನಿಲ್ಲ. ನೋಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕಿ ಅಂತಿರಬೇಕು, ನುಡಿದರೆ ಯಾವ ಲಿಂಗ ಮೆಚ್ಚಿ ಹೌದು ಹೌದು ಅನ್ನಂಗೆ ಇರ್ಬೇಕಂತ ಮಾತು ಹೆಂಗೆ ಹೇಳ್ತಾರಲ್ಲ ಏನ್ರಿ, 4 ಮಂದಿ ಜನರಿಗೆ ಅದು ಮೆಚ್ಚಿಸುವಂಗಿರೋದಕ್ಕಿಂತ ನಾವು ಭಗವಂತ ಮೆಚ್ಚುವಂಗೆ ಅಂದ್ರೆ ಜೀವನ ಕಳಿಬೇಕಂತ ಏನ್ರಿ ಹೇಳ್ತಾರ ಅವ್ರು ದಾಶಿಮಾರರು. ಏನಂತಾರ?
ಸತಿ ಪತಿಗಳೊಂದಾಗದ ಭಕ್ತಿ ಹಿತವಾಗಿ ಪುರುಷವಂಗೆ ಪರಮಾತ್ಮ ಯಾವುದು ಪ್ರೀತಿ ಎತ್ತಿ ಕೂಡ ಕೇಳಿದ್ರು. ನಿಮ್ಮಲ್ಲೆಲ್ಲ ವರ್ಷ ಮಲ್ಲಯ್ಯಗದ ಹೋಗ್ತಿರಿಲ್ಲ, ಸೋಲಾಪುರದಿಂದ ಭಾಳ ಜನ ಹೋಗ್ತಾರ ಶ್ರೀಶೈಲ ಮಲ್ಲಯ್ಯ. ಅವ್ರು ಕಂಬಿ ಹೊತ್ಕೊಂಡು ಹೋಗ್ತಕ್ಕಂಥವ್ರು ಒಂದು ಪದ ಹಾಡ್ತಿರ್ತಾರ, ಹಾಡ್ತಾರಲ್ರಿ ನಿಮ್ಮ ಕಡೆ. ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡನು ಬನ್ನಿ, ಎಲ್ಲ ದೇವರ ಒಲೆದವನು ಬಲ್ಲಿದನು ಚೆನ್ನ ಮಲ್ಲ, ಹಿಂಗೆ ಹಾಡ್ತಿರ್ತಾರಿಲ್ಲ. ಅದು ಹಾಡ್ತಾ ಹಾಡ್ತಾ ಅದ್ರಾಗ ಒಂದು ನುಡಿ ಅದು ಗೊತ್ತದೆ, ನಿಮಗೆ ಕೇಳಿರ್ಬೇಕು ನೀವು. ಏನಂತ ಹಾಡ್ತಾರ? ಗಂಡ ಹೆಂಡರ ಮನಸ್ಸೊಂದಿದ್ದರೆ ನಂದಾದೀಪೋ ಮಲ್ಲಯ್ಯ ಹಾಡ್ತಾರಲ್ಲ, ಕೇಳಿರ್ಲಿ ನೀವು ಹೋಗಿರ್ಲಿ ಊರನ್ ಮಂದಿ ಮಲ್ಲಯ್ಯ ಹಾಡ ಬರಲ್ಲ. ಹೆಂಗ್ರಿ ಮಲ್ಲಯ್ಯ ಹೋಗ್ತೀವಿ ಹಾಡ ಬರಲ್ಲ. ಹೋಗೋತ್ನೇ ದಾರ್ಯಾಗಂದ ಎಲ್ಲ ಜಂಗಮರು ಏನ್ರಿ ಮಲ್ಲಯ್ಯ ಮಲ್ಲಯ್ಯ ಅನ್ಕೋತಿಂದ ಹೋಗಿರ್ತಾರಲ್ಲ, ಪದ ಹಾಡ್ಕೊತ ಹೋಗ್ತಿರ್ತಾರ. ಹಂಗ ಅವ್ರು ಏನಂತಾರ? ಗಂಡ ಹೆಂಡರ ಮನಸ್ಸೊಂದಿದ್ದರೆ ನಂದಾದೀಪ ಮಲ್ಲಯ್ಯ. ಗಂಡ ಹೆಂಡತಿ ಪ್ರೀತಿದಿಂದ ಇದ್ರ ಅದು ಭಗವಂತನಿಗೆ ಅಂದ ಏನು ಹತ್ತುಕೊಂಡು ಕೇಳಿದ್ರ, ನಿಮ್ಮ ಮನೆಗೆ ದೀಪನೇ ಹತ್ತೋದು ಬೇಡ, ನಿಮ್ಮ ಇಬ್ರು ಮನಸ್ಸನ್ನ ಒಂದಾಗಿತ್ತು, ನೀವಿಬ್ರು ಪ್ರೀತಿದಿಂದ ಇದ್ರಿ ಎತ್ತಿಕೊಂಡಂದ್ರ ಆ ಮನೆತನಕ್ಕೆ ಅಂದ ನಂದಾದೀಪ ಇದ್ದಂಗ ಏನ್ರಿ. ಆ ಮನೆತನದೊಳಗ ಮಲ್ಲಯ್ಯ ನೆಲೆಸ್ತಾನ, ಪರಮಾತ್ಮ ನೆಲೆಸ್ತಾನ. ಸಂಪತ್ತ ಏನ್ರಿ ಉತ್ಪತ್ತಿ ಆಗ್ತದ. ಯಾರ ಮನೆಗೆ ಗಂಡ ಹೆಂಡತಿ ಪ್ರೀತಿಯಿಂದ ಇರ್ತಿರೋ ಆ ಮನೆತನಕ್ಕೆ ಸಂಪತ್ತಿಗೆ ಕೊರತೆ ಬರಲ್ಲ ಏನ್ರಿ, ಐಶ್ವರ್ಯಕ್ಕೆ ಕೊರತೆ ಬರಂಗಿಲ್ಲ. ಯಾವ ಕಿರಿಕಿರಿ ಜಗಳ ಅಂತಕ್ಕಂಥ ಇರ್ಲಾರ್ದೇನೆ ಆನಂದದ ಜೀವನ ಅಂತಕ್ಕಂಥ ನಡೀತದಲ್ಲ, ಅದಕ್ಕಿಂತ ಸ್ವರ್ಗ ಮತ್ತೊಂದು ಯಾವುದು ಕೂಡ ಇಲ್ಲತ್ತ. ಯಾವುದು? ಶರಣರಾಗಿರ್ತಕ್ಕಂಥವ್ರು ಏನಂತಾರೆ? ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುರುಷವಂಗೆ. ಪರಮಾತ್ಮ ಯಾವುದನ್ನ ಮೆಚ್ಚುಗೋತಾನ ಅಂತಕೊಂಡ ಕೇಳಿದ್ರ ಏನ್ರಿ, ಗಂಡ ಹೆಂಡತಿ ಈರ್ವರು ಕೂಡ ಎಲ್ಲಿ ಅವ್ರಿಗೆ ಈರ್ವರ ಮನಸ್ಸಂತಕ್ಕಂಥ ಒಂದಾಗಿರ್ತದೋ, ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟುಕೊಂಡು, ಒಂದೇ ದೇವ್ರ ಮೇಲೆ ಭಕ್ತಿ ಅಂತಕ್ಕಂಥ ಇಟ್ಟುಕೊಂಡು ಸದಾಕಾಲ ಭಗವಂತನ ಧ್ಯಾನ ಮಾಡ್ತಾ ದಾನ ಧರ್ಮಾದಿಗಳನ್ನು ಮಾಡ್ತಾ ಮಾಡ್ತಾ ಯಾರು ಜೀವನ ಅಂತಕ್ಕಂಥ ಕಳೀತಾರಲ್ಲ ಅವ್ರ ಜೀವನವನ್ನೇ ಭಗವಂತ ಮೆಚ್ಚುಗೋತಾನ ಏನ್ರಿ. ಅವ್ರ ಜೀವನನೇ ಪರಮಾತ್ಮನ ಮೆಚ್ಚುಗೋತಾನ. ಇಲ್ಲಾದ್ರ ಅದಕ್ಕಾಗಿನ ಬಸವಣ್ಣ ಇನ್ನೊಂದು ವಚನ ಬರ್ದ, ಏನತ್ತ? ಗಂಡ ಶಿವದೇವರ ಭಕ್ತ, ಹೆಂಡತಿ ಮಾರಮಸಣಿಯ ಭಕ್ತಿ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸೂರ್ಯಮೌಸ. ಅವ್ರು ಏನಂತಾರ? ಗಂಡ ಶಿವದೇವರ ಭಕ್ತ, ಗಂಡ ಪ್ರತಿನಿತ್ಯನ ಕೂಡ ಮಲ್ಲಯ್ಯನ ಗುಡಿಗೆ ಬಂದು ಏನ್ರಿ ಅದಕ್ಕೆ ಮಲ್ಲಯ್ಯನಿಗೆ ನಮಸ್ಕಾರ ಮಾಡಿ ಮಲ್ಲಯ್ಯನ ತೀರ್ಥ ಗೀರ್ಥ ತಗೊಂಡು ಹೋಗಿ ಅವ ಭಕ್ತಿದಿಂದ ಅವ ಇರ್ತಿದ್ರ. ಮನೆಗೆ ಹೆಂಡತಿ ದ್ಯಾಮವ ದುರ್ಗವ ತಗೊಂಡು ತಿರುಗಾಡಿ ಮನ್ಯಾಗ ಕೂತ್ಕೊಂಡು ಸೆರೆ ಮಾಂಸ ತಿಂತಿದ್ವತ್ತಂದ್ರ ಚಂದ ಅನಸ್ತದ್ರಿ. ಚಂದ ಅನಸ್ತಾನೆ. ಎದ್ದು ಎರಿಗಳಿತ್ತು, ಕ್ವಾಣ ಕೆರಿಗಳಿತ್ತ. ಅವ ನೋಡಿದ್ರಿಂದ ಭಕ್ತಿವಂತ ಏನ್ರಿ ದಿನನಿತ್ಯನ ಕೂಡ ಮಲ್ಲಯ್ಯನ ದೇವಸ್ಥಾನಕ್ಕೆ ಬಂದು ಮಠಮಾನ್ಯಗಳಿಗೆ ಬಂದು ಏನ್ರಿ ತೀರ್ಥ ಪ್ರಸಾದ ಅಂತ ಅಮ್ಮ ತಗೋತಿದ್ರ. ಮನ್ಯಾಗ ಕೂತ್ಕೊಂಡ ಹೆಂಡತಿ ಸೆರೆ ಮಾಂಸ ಕುಡಿತಿದ್ಲತ್ತಂದ್ರ ಇದಕ್ಕೆ ಸಂಸಾರ ಅಂತಾರೇನ್ರಿ? ಸಂಸಾರ ಅಂತಾರೇನ್? ಹೇಳ್ಬೇಕು. ಗಂಡ ಏನ ಊರಾಗಂದ ಪ್ರವಚನಕ್ಕೆ ಅಂದ ಏನ್ರಿ ಗಡಿ ಕೊಡುವ ಅಪ್ಪವ್ರು ಮುಂದಾರ, ಅದಕ್ಕಂದ ಹೋಗು ಊರಾಗಿಂದ ಪ್ರವಚನ ಕೇಳಿ ಬಾ. ನಾ ಯಾಕೆ ಕೊಲ್ನಾಗ ಇಲ್ಲೇ ಕೊಂಬಿ ಮ್ಯಾಗ ಕುಂದಿರ್ತೀನಿ ಅಂದ್ರೆ ಏನ್ರಿ ಒಂದೊಂದು ಇರ್ತಾವ ನೋಡಿಲ್ಲ ಒಂದೊಂದು ಮನ್ಯಾಗ. ಒಂದೊಂದು ಮನ್ಯಾಗ ಅಂದ್ರೆ ಹೆಣ್ಮಕ್ಳು ಇರ್ತಾರ. ಹೋಗಿ ಪ್ರವಚನಕ್ಕೆ ಹೋಗತ್ತಿಕೊಂಡು ನಾ ಯಾಕೆ ಹೋಲಿ, ನಾ ಹೋಗಂಗಿಲ್ಲ. ಮತ್ತು ನಾವು ಗಂಡ ಅನ್ಬೇಕು ಅಪ್ಪಿ ತಪ್ಪಿ ಊರಾಗಂದ ಗುಡ್ಯಾಗ ಪ್ರವಚನ ಹಚ್ಚಾರ, ನೀ ಒಂದೇ ಹಾದಿ ಗೀದಿ ಎತ್ತಿಕೊಂಡ 5ಕ್ಕೆ ಬಂದು ತೇರಿ ಬೆನ್ ಕೊಟ್ಟು ಕೂತ್ರಿ ಏನು ಮಾಡು. ಒಂದೊಂದು ಇರ್ತಾವಿಲ್ರಿ ಮನ್ಯಾಗಂದ, ಅಲ್ಲ ರೊಟ್ಟಿ ಮಾಡು, ನಾ ಯಾಕೆ ಮಾಡಿ ರೊಟ್ಟಿ ಗಿಟ್ಟಿ ಮಾಡಕ್ಕೆ, ಪಲ್ಯ ಮಾಡ ನಾ ಯಾಕೆ ಮಾಡಲಿ ಪಲ್ಯ ಪಿಲ್ಲೆ ಮಾಡಿ. ಒಬ್ಬನಿಗೆ ಸಾಕಾಗಿ ಹೋಗಿತ್ತ ಏನ್ರಿ, ಸಾಕಾಗಿ ಹೋಗಿತ್ತು. ಒಟ್ಟು ಹೆಣ್ತಿ ಅವ ಹೇಳಿದ್ ಏನು ಕೇಳ್ತಿದ್ದಿಲ್ಲ. ಒಟ್ಟು ಅವ್ನು ಎದುರೇ ಮಾತಾಡಕ್ಕೆ, ಅವ ಮಾಡಂದಿದ್ದು ಮಾಡಕ್ಕೆಲ್ಲ, ಬ್ಯಾಡ ಅಂದ್ರೆ ಬಿಡಕ್ಕೆಲ್ಲ. ಸಾಕಾಗಿ ಹೋಗಿತ್ತು ಅವನಿಗೆ. ಯಾವಾಗ ಸಾಕಾಗಿ ಹೋಗಿತ್ತು ಅವ ಏನಂದ, ನೋಡ ನಾ ಕೂಡಲು ಸಂಗಮ ಕೊಂಟೀನಿ, ನೀ ಬರಬೇಡ ಅಂದ. ಕೂಡಲು ಸಂಗಮ ಕೊಂಟೀನಿ, ನೀ ಬರಬೇಡ ಅಂದ. ಅಂದ್ರೆ ಅವ್ನಿಗೆ ಗೊತ್ತಿತ್ತು ಬರಬೇಡ ಅಂದ್ರೆ ಬರ್ತಾಳಿಕೆ. ಯಾಕಂದ್ರೆ ಅವ ಏನು ಹೇಳ್ತಾನ ಅದು ಎದುರೇ ಮಾಡ್ತಿತ್ರಿ ಮನ್ಯಾಗ. ಸಾಕಾಗಿತ್ತು ಅವನಿಗೆ. ಯಾವಾಗ ನಾ ಕೂಡಲು ಸಂಗಮ ಕೊಂಟಿನಿ ಬರಬೇಡ ಅಂದ. ನಮ್ಮ ಕರ್ನಾಟಕದಾಗ ಐತಿಲ್ಲ ಬಾಗೇವಾಡಿ ತಾಲೂಕಿನೊಳಗೆ ಏನ್ರಿ ಕೂಡಲು ಸಂಗಮ ತಗೊಂಡ್ ಐತಿ, ನೋಡಿರ್ಬೇಕು ನೀವು. ಯಾರು? ಬಸವಣ್ಣವ್ರ ಐಕ್ಯ ಸ್ಥಳ. ಯಾವಾಗ ಬರಬೇಡ ಅಂದ. ನಾ ಬರಕ್ಕಿನ ಎತ್ತಿಕೊಂಡಂದು ತಾನು ಸೀರಿ ಪರಿ ಹಾಕೊಂಡು ಚೀಲ್ದಾಗ ಹೊಂಟ. ಇಬ್ರು ಕೂಡಲು ಸಂಘ ಬಂದ್ರು. ಅಲ್ಲಿ 2 ನದಿ ಕೂಡ್ಯಾವ ಏನ್ರಿ, 2 ಹೊಳಿ ಕೂಡ್ಯಾವಲ್ಲಿ. 2 ಹೊಳಿ ಕೂಡ್ಯಾವ. ನೀರು ಭಾಳ. ಇವ ಏನು ಮಾಡ್ದ, ಬಟ್ಟಿ ಗಿಟ್ಟಿ ಕಳೆದು ಒಂದು ಸಾವನ್ನ ಈಸಾಡ್ಲಕತ್ತ. ಈಸಾಡೋದ್ರೊಳಗೆ ಆಕಿನೂ ಹೊಂಟಾಳ ನೀರಾಗ. ಅವ ಅಂದ ಹುಚ್ಚುಬಟ್ಟಿ ಒಳಗೆ ಬರಬೇಡ, ಏನು
ಒಳಗೆ ಬರಬೇಡ, ನಿನಗೆ ಅಲ್ಲೇ ಮ್ಯಾಲೆ ನೀರು ತಂದು ಕೊಡ್ತೀನಿ, ಸ್ನಾನ ಮಾಡಕತ್ತಿ, ಒಳಗೆ ಬರಬೇಡ, ನೀರು ಬಾಳವ ಅಂದ. ಅಯ್ಯ ನಿನಗಿಲ್ಲ, ನನಗೆ ಇರ್ತಾವ ನನ್ನ ನೀರ. ಅವ ತಂದಿದ್ದೆ ಅದಕ್ಕೆ ತಂದನ ಏನ್ರಿ? ಅಯ್ಯ ನಿನಗೆ ಇಲ್ಲ ನೀರ ಬಾಳ, ನನಗೆ ಇರ್ತಾವ ನಾನು. ಅಲ್ಲ ನಾ ಬರಕ್ಕಿನ ಬಾ ಹೇಳ್ತೀನಿ, ಮೊಳಕಾಲಿಗೆ ಬಂದು ನೀರು. ಇನ್ನು ಮುಂದೆ ಬರಬೇಡ, ಮುಂದೆ ಬಾಳ ನೀರು ಬರಬೇಡ. ಅವ ಅಲ್ಲೇ ಒಳಗೆ ನೀಸಾಡ್ಕೊತ ಹೇಳವ, ಮುಂದೆ ಒಳಗೆ ಬರಬೇಡ. ಅಯ್ಯ ನಾ ಯಾಕೆ ಬರಬಾರ್ದು, ನಾ ಬರಕ್ಕಿನಂದು ಕುತ್ತಿಗೆ ಬಂದು ಕಡಿಗಂತನವ. ಇನ್ನು ಮುಂದೆ ಬರಬೇಡ, ಹುಚ್ಚುಗಟ್ಟಿ ನೀರು ಭಾಳ ಅದಾವ, ನೀ ಮುಳುಗಿ ಹೋಗ್ತೀನಿ ನೋಡಿ ಬೇಡ ಅಂದ. ಅಯ್ಯ ನೀ ಮುಣಗಂಗಿಲ್ಲ, ನಾನೇ ಮುಣಗ್ತೀನಿ, ನಾ ಬರಕ್ಕಿನಂದು ಬಾ ಅಂದ. ಹೇಳ್ತೀನಿ, ಇದು ಕೈಕಾಲು ಬಡ್ಲಕ್ಕ ನೀರಾಗ ಕಾಲು ಹಾರದು ಬಾದ್ಲು ಹೊಳ್ಯಾಗ ಕೈ ಮ್ಯಾಕ್ ರೀ ಅವ ಅಂದ, ರೀ ಇಲ್ಲ ರಾಯಿಲ್ಲ ಹೋಗಿ ಬಾ. ಏನ್ರಿ ರೀ ಇಲ್ಲ ರಾಯಿಲ್ಲ ಹೋಗಿ ಬಾ ಸಾಕಾಗ್ಯದ. ಹಾ ಸುಮ್ಮನೆ ನಿಂದ ಏನ್ ಮಾಡೋದು, ಆಯ್ತು ನೀ ಹೋಗಿ ಬಾ ತಗೊಂಡು ಕೈ ತೊಳ್ಕೊಂಡು ಬಂದ. ಹಂಗಾಕ ಒಂದೊಂದು ಮನೆತನದೊಳಗೆ ಅಂದ ಇಂಥವು ಕಿರಿಕಿರಿ ಅಂದಾಗ ಇರ್ತಾವ ಏನ್ರಿ. ಇದಕ್ಕೆ ಸಂಸಾರ ಹತ್ಕೊಂಡಂಗಿಲ್ಲ ಏನ್ರಿ. ಗಂಡನ ಎದುರು ಮಾತಾಡೋದು ಸಂಸಾರ ತಗೊಂಡಲ್ಲ ಏನ್ರಿ. ಹೆಂಡತಿ ಎದುರು ಮಾತಾಡೋದು ಕೂಡ ಗಂಡನ ಸಂಸಾರ ಅಂತಕ್ಕಂಥ ಗಂಡ ಹೆಂಡರ ಮನಸ್ಸು ಅಂತಕ್ಕಂಥ ಒಂದಾಗಿರ್ಬೇಕು, ಒಂದೇ ದೇವ್ರ ಮೇಲೆ ಒಂದು ನಂಬಿಕೆ ಇರಬೇಕು ಏನ್ರಿ. ನಂಬಿಕೆ ಭಕ್ತಿ ಅಂತಕ್ಕಂಥ ಇಟ್ಕೊಂಡು ಜೀವನ ಅಂತಕ್ಕಂಥ ಯಾರು ಕಳೀತಾರಲ್ಲ ಅಂತವ್ರ ಜೀವನ ಅಂತಕ್ಕಂಥ ನೋಡಿನೇ ಭಗವಂತ ಮೆಚ್ಚುಗೋತಾನೆ ಹೊರತಾಗಿ ಇಲ್ಲದೆ ಇದ್ರೆ ಮೆಚ್ಚುಗೊಳಕ್ ಆಗಂಗಿಲ್ಲ. ಇಲ್ಲಿ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ ಅಂದ್ರೆ ಹೆಂಗ ಅದರ ತಗೊಂಡ ಕೇಳಿದ್ರೆ, ಹೆಂಗ ಜೇಡರ ದಾಶಿಮಾರಿ ಹೇಳಿದ್ರಲ್ಲ ಏನ್ರಿ, ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸುವಂಗೆ, ಹಂಗ ಇವರು ಯಾವ ಜ್ಞಾನರೆಡ್ಡಿ ಮತ್ತು ಯಾವ ನಿರ್ಮಲಾದೇವಿ ಅಂತಕ್ಕಂಥವ್ರು ಹೆಂಗ ಅದರ ತಗೊಂಡು ಕೇಳಿದ್ರೆ ಏನ್ರಿ, ಒಬ್ರಿಗೊಬ್ರಿಂದ ಮನಸ್ಸು ಅಂತಕ್ಕಂಥ ಅರ್ಥ ಮಾಡ್ಕೊಂಡು ಏನ್ರಿ. ಒಂದ್ ಕಡೆಗೆ ನಿರ್ಮಲಾದೇವಿ ಗಂಡನ ಸೇವೆ ಅಂತಕ್ಕಂಥ ಮಾಡ್ತಾಳೆ, ಒಂದು ದಿವಸನೂ ಕೂಡ ಗಂಡನ ಮಾತುಗಳಂತಕ್ಕಂಥ ಮೀರಂಗಿಲ್ಲ ಏನ್ರಿ. ಹೆಂಡತಿ ಮಾತಿಂದ ಗಂಡ ಮೀರಂಗಿಲ್ಲ. ಈರ್ಬರ ಮನಸ್ಸಂತಕ್ಕಂಥ ಒಂದು ಮಾಡಿಕೊಂಡು ಆನಂದದ ಜೀವನ ಅಂತಕ್ಕಂಥ ಕಳೀತಾರೆ. ಇದ್ರ ಮಧ್ಯದೊಳಗ ಸದಾಕಾಲದ ಭಗವಂತನ ಧ್ಯಾನ, ಪರಮಾತ್ಮನ ನಾಮಸ್ಮರಣೆ, ದಾನ ಧರ್ಮಾದಿಗಳನ್ನ ಮಾಡ್ತಾ ಮಾಡ್ತಾ ಯಾವ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ ಜೀವನ ಅಂತಕ್ಕಂಥದನ್ನ ಕಳೀತಾರೆ. ಏನೆಲ್ಲ ಆನಂದದ ಜೀವನ ಇದೆ. ಆದ್ರ ಏನು ಇಲ್ಲೊಂದು ಕಷ್ಟ ಹತ್ತುಕೊಂಡ ಕೇಳಿದ್ರೆ ಎಲ್ಲಾನು ಕೂಡ ಐತಿ. ಭಗವಂತ ಎಲ್ಲಾ ಸೌಕರ್ಯನು ಕೂಡ ಕೊಟ್ಟಾನೆ, ಎಲ್ಲ ಆನಂದದ ಜೀವನ ಅಂತಕ್ಕಂಥ ಕೊಟ್ಟಾನೆ. ಈರ್ವರು ಕೂಡ ಆನಂದದ ಜೀವನ ಅಂತಕ್ಕಂಥ ಕಳೀಲಿಕ್ಕತ್ತಾರೆ. ಆದ್ರೆ ಒಂದೇ ಒಂದು ದುಃಖ ಏನು ಹೊತ್ತುಕೊಂಡು ಕೇಳಿದ್ರೆ, ಯಾವ ನಿರ್ಮಲಾದೇವಿಯಿಂದ ಪ್ರತಿನಿತ್ಯನ ಕೂಡ ಕಣ್ಣೀರು ಹಾಕೋದು ಒಂದೇ ಒಂದು ಕಾರಣಕ್ಕಾಗಿ. ಅದು ಯಾವ ಕಾರಣ ಹತ್ತುಕೊಂಡ ಕೇಳಿದ್ರೆ, ಮಕ್ಕಳಾಗಿಲ್ಲ ಹತ್ತುಕೊಡನು ಅಂತ ಕಾರಣಕ್ಕಾಗಿ ಕಣ್ಣೀರು ಹಾಕ್ತಾವ. ಯಾಕ್ರಿ, ಹೆಣ್ಮಕ್ಳಿಗೆ ಮದುವೆ ಆದ ಒಂದು ವರ್ಷಕ್ಕೆ ಏನ್ರಿ ಒಂದು ಮಗು ಹುಡ್ತಂದ್ರೆ ಅವ್ರಿಗೆ ನೀವು ಏನು ಕ್ವಿಂಟಲ್ ಬಂಗಾರ ಕೊಟ್ಟರು ಅಷ್ಟು ಖುಷಿ ಆಗಂಗಿಲ್ಲ, ಒಂದು ಮಗು ಹುಟ್ಟದ್ರಿಂದ ಅಷ್ಟು ಖುಷಿ ಆಗ್ತ. ಪಾಪ ಇಲ್ಲಿ ನಿರ್ಮಲಾದೇವಿ ಜ್ಞಾನರೆಡ್ಡಿಗೆ ಮಕ್ಕಳೇ ಇಲ್ಲ. ಯಾವಾಗಿಂದ ಮಕ್ಕಳಾಗಿಲ್ಲ ತಗೊಂಡು ದಿನನಿತ್ಯನ ಕೂಡ ಏನ್ರಿ ಊರು ಹೊರಗಿಂದ ಇರ್ತಕ್ಕಂಥ ಮಲ್ಲಯ್ಯನ ದೇವಸ್ಥಾನ ಹೆಂಗೆ ನಿಮ್ಮ ಊರಾಗಿಂದ ಬಣಜುಗಳ ಗ್ರಾಮದೊಳಗ ಊರು ಹೊರಗಿಂದ ಮಲ್ಲಯ್ಯನ ಗುಡಿ ಐತಲ್ಲ, ಹಂಗ ಅವತ್ತಿನ ದಿನಮಾನದೊಳಗ ಸೋಮಲಾಪುರದೊಳಗನು ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಇತ್ತು. ಅಲ್ಲಿನೂ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಏನ್ರಿ ದೊಡ್ಡದಾಗಿರ್ತಕ್ಕಂಥ ಲಿಂಗ ಏನ್ರಿ. ದಿನನಿತ್ಯನ ಕೂಡ ಪಾಪ ನಿರ್ಮಲಾದೇವಿ ಜ್ಞಾನರೆಡ್ಡಿ ಇವರು ಈರ್ವರು ಕೂಡ ಎಲ್ಲಿಗೆ ಹೋಗಿದ್ರು ಹೊತ್ತುಕೊಂಡು ಕೇಳಿದ್ರ, ಬೆಳಗಿನ ಜಾವದೊಳಗೆ ಅಂತ ಹೇಳಬೇಕು ಏನ್ರಿ. ಎದ್ದು ಇವರೆಲ್ಲ ಯಾರು ಹೊತ್ತುಕೊಂಡದೆ ಕೇಳಿದ್ರೆ ಬಹುಶಃ ನಿಮ್ಗೊಂದು ಮಾತು ಹೇಳ್ತೀನಿ, ಇವರು ಲಿಂಗಾಯತ ರೆಡ್ಡಿ ಇದ್ದವ್ರು. ಅಂದ್ರ ಇವರಿಗೆ ಪಾಕನಾಕ ರೆಡ್ಡಿ ಎತ್ತುಕೊಂಡದ ಕರಿತಿದ್ರು. ಪಾಕನಾಕ ರೆಡ್ಡಿ ಎತ್ತುಕೊಂಡಂದ್ರ ಇವ್ರು ಕೊಳ್ಳಾಗ ಲಿಂಗ ಇರ್ತದೆ ಏನ್ರಿ, ಲಿಂಗ ದೀಕ್ಷೆ ಮಾಡ್ಕೊತಾರೆ. ಯಾಕಂದ್ರ ರೆಡ್ಡಿ ಮನಿತನದೊಳಗಿಂದ ಬಹಳ ತರದ ರೆಡ್ಡಿ ಮನಿತನಗಳದಾವೆ ಏನ್ರಿ. ಪಾಕನಾಕ ರೆಡ್ಡಿ, ಚಿಟಮುಟ್ ರೆಡ್ಡಿ, ಮಠಮಠ ರೆಡ್ಡಿ ಏನ್ರಿ, ಹೇಮ ರೆಡ್ಡಿ, ಈ ಯಲಮ ರೆಡ್ಡಿ, ಹಿಂಗೆಲ್ಲ ಅವ್ರವ್ರು. ಈಗ ಹೆಂಗೆ ನಮ್ಮ ಲಿಂಗಾಯತರದೊಳಗನೆ ಏನ್ರಿ ಗೌಡ್ರ ಅಂತೀವಿ, ಪಾಟೀಲ್ರ ಅಂತೀವಿ ಏನ್ರಿ, ಬಣಜಿಗರ ಅಂತೀವಿ, ಪಂಚಮಸಾಲ್ಯರ ಅಂತೀವಿ, ಹಿಂಗೆ ಹೆಂಗೆ ಎಲ್ಲನೂ ಕೂಡ ಅಂತೀವಲ್ಲ, ಹಂಗ ಅವತ್ತಿನ ದಿನಮಾನದೊಳಗ ಯಾವ ನಿರ್ಮಲಾದೇವಿ ಮತ್ತು ಯಾವ ಜ್ಞಾನರೆಡ್ಡಿ ಇವ್ರು ಈರ್ವರೆಗೂ ಕೂಡ ಎಂಥವ್ರು ಹೊತ್ತು ಕೂಡ ಕೇಳಿದ್ರೆ ಬೆಳಗಿನ ಜಾವದೊಳಗಿಂದ ಹೇಳ್ಬೇಕು, ಸ್ನಾನ ಮಾಡ್ಕೋಬೇಕು. ಇವರು ಎದುರ ಬೆದರ ಇಬ್ರು ಕುತ್ಕೊಂಡು ಏನ್ರಿ ಲಿಂಗ ಪೂಜೆ ಮಾಡ್ಕೋಬೇಕು. ಯಾವಾಗಿಂದ ಲಿಂಗ ಪೂಜೆ ಆದ ತಕ್ಷಣನೇ ಈರ್ವರೆಗೂ ಕುಡ್ಕೊಂಡು ಎಲ್ಲಿಗೆ ಬರ್ತಿದ್ರು ಹೊತ್ತುಕೊಂಡು ಕೇಳಿದ್ರೆ ಊರು ಹೊರಗಿರ್ತಕ್ಕಂಥ ಮಲ್ಲಯ್ಯನ ದೇವಸ್ಥಾನಕ್ಕಿಂದ ಬರ್ತಿದ್ರು. ಯಾವಾಗಿಂದ ಮಲ್ಲಯ್ಯನ ದೇವಸ್ಥಾನಕ್ಕಿಂದ ಬರ್ತಿದ್ರು, ಬಂದು ಪ್ರತಿನಿತ್ಯನ ಕೂಡ ಈರ್ವರು ನಮಸ್ಕಾರ ಮಾಡಿ ಯಾವಾಗಿಂದ ಮಲ್ಲಯ್ಯನ ಗುಡಿ ಅಂದು ಜ್ಞಾನರೆಡ್ಡಿ ಅಂದ ಹೊರಗೆ ಬಂದ್ರ, ಆದ ನಿರ್ಮಲಾದೇವಿ ಅಂದ ಹೊರಗೆ ಬರ್ತಿದ್ದಿಲ್ಲ. ಯಾಕೆ ತಗೊಂಡ ಕೇಳಿದ್ರ, ಆ ಮಲ್ಲಯ್ಯನ ಲಿಂಗದ ಮುಂದೆ ಕೂತ್ಕೊಂಡು ಅಂದ ಕಣ್ಣೀರ್ ಆಗ್ತಿಲ್ಲ. ಮಲ್ಲಯ್ಯ, ನಾನು ಏನ್ ತಪ್ಪು ಮಾಡೀನಿ, ನಾ ಏನ್ ಅಪರಾಧ ಮಾಡೀನಿ,
ನನಗೆ ಒಂದೇ ಒಂದು ಮಗುವಿನನ್ನು ಕೊಡು. ನಾನು ನಿನ್ನಲ್ಲಿಂದ ಬಂಗಾರ ಕೇಳಂಗಿಲ್ಲ, ಬೆಳ್ಳಿ ಕೇಳಂಗಿಲ್ಲ, ಸಿರಿ ಸಂಪತ್ತುಗಳನ್ನು ಕೇಳಂಗಿಲ್ಲ. ಹಾಗಾದ್ರೆ ನಾನು ಏನು ಕೇಳ್ತೀನಿ ಎತ್ತುಕೊಂಡು ಕೇಳಿದ್ರೆ ನನಗೆ ಒಂದೇ ಒಂದು ಮಗುವಿನನ್ನು ಕೊಡು. ಅದು ಎಂಥದ್ಯಾಕಿಲ್ಲ, ಕರ್ರಗರ ಇರಲಿ ಬೆಳಗರ ಇರಲಿ, ಬೇಡ ಈಗ ಹುಟ್ಟಂದ್ರೆ ಈಗ ಸಾಯುವಲ್ಲೆಕ್ಕ, ಗಂಡರ ಇರಲಿ ಗಂಡರ ಇರಲಿ, ನನಗೊಂದು ಮಗುವಿನನ್ನು ಕೊಡುವತ್ತಿ ಕೊಡೋದು ಗಂಡಿರಾಗ್ತ. ಯಾವಾಗಿಂದ ಏನ್ರಿ ಮಲ್ಲಯ್ಯನ ಎದುರಿ ಕೂತ್ಕೊಂಡ ಕಣ್ಣೀರು ಹಾಕ್ತಿರ್ತಾಳೆ ದಿನ. 8 ವರ್ಷ 12 ವರ್ಷಗಳ ಪರಂತರವಾಗಿ ಯಾವ ನಿರ್ಮಲಾದೇವಿ ಒಂದು ಮಗುವಿನನ್ನು ಕೊಡು, ಒಂದು ಮಗುವಿನನ್ನು ಕೊಡುವತ್ತಿ ಕೊಡೊಂದು ಒಂದು ಸವನಿಂದ ಕಣ್ಣೀರು ಹಾಕ್ತಾಳೆ, ದುಃಖ ಮಾಡ್ತಾಳೆ. 12 ವರ್ಷಗಳ ಪರಂತರವಾಗಿ ಅವಳಿಗೆ ಮಕ್ಕಳಾಗಿಲ್ಲ. ಮತ್ತೆ ಮಕ್ಕಳಾಗಿಲ್ಲ ಅಂತಕೊಂಡೊಂದು ಏನು ಭಗವಂತನ ಧ್ಯಾನ ಬಿಟ್ಟಿಲ್ಲ ಏನ್ರಿ, ಪರಮಾತ್ಮ ನಾಮಸ್ಮರಣೆ ಬಿಟ್ಟಿಲ್ಲ ಏನ್ರಿ, ಲಿಂಗ ಪೂಜೆ ಅಂತಕ್ಕಂಥ ಬಿಟ್ಟಿಲ್ಲ, ಯಾವುದನ್ನು ಕೊಡದೆ ಬಿಟ್ಟಿಲ್ಲ. ಆದ್ರ ಅಳೋದು ಮಾತ್ರ ಅಂದ ಬಿಟ್ಟೇ ಇಲ್ಲ. ಒಂದು ಕಡೆಗೆ ಅಂದ ಮಲ್ಲಯ್ಯ ನನಗೊಂದು ಮಗುವಿನನ್ನು ಕೊಡು, ನನಗೆ ಮಗುವಿನನ್ನು ಕೊಡು, ನನಗೆ ಮಗನನ್ನು ಕೊಡುವತ್ತಿಕೊಂಡು ದಿನನಿತ್ಯನ ಕೊಡದ ಕಣ್ಣೀರು ಹಾಕ್ತಾ ಇರುವಾಗ ಜ್ಞಾನ ರೆಡ್ಡಿ ಅಂತಿದ್ದ, ಹುಚ್ಚಿ ಯಾಕೆ ಕಣ್ಣೀರು ಹಾಕ್ತಿದ್ದ? ಭಗವಂತನಿಗೆ ಅದು ಕೊಡಬೇಕು ಅನ್ನುವಂಥ ಇಚ್ಛೆ ಇತ್ತು ಅಂತಂದ್ರೆ ಯಾವಾಗೋ ಕೊಡ್ತಿದ್ದ. ಬಹುಶಃ ಪರಮಾತ್ಮ ನನ್ನ ಮೇಲದ ಮುನಿಸ್ಕೊಂಡಿರ್ಬೇಕು, ಪರಮಾತ್ಮ ನನ್ನ ಮೇಲದ ಸಿಟ್ಟಾಗಿರ್ಬೇಕು, ಅವನಿಗೆ ಕೊಡಬಾರ್ದು ಒತ್ತುಕೊಂಡಂತ ಮನಸ್ಸಾಗದ ಹತ್ತುಕೊಂಡಾಗ ನೀ ಏಟ್ ಬೇಡ ಹತ್ರ ಏನು ಉಪಯೋಗ ಏನಾಕತಿ, ಯಾಕೆ ಕಳ್ತಿದ್ದಿ ಅಳಿಬೇಡ, ಆಯ್ತಲ್ಲ ಏನ್ರಿ ಮಕ್ಕಳೆಲ್ಲ ಹತ್ತುಕೊಂಡ್ರೆ ಏನಾಯ್ತು, ಆಯ್ತು ನಿನಗೆ ನಾ ಮಗ ಆಗಿರ್ತೀನಿ, ನೀ ನನಗೆ ಮಗಳಾಗಿರ್ಬೋದು. ಏನು ಅವರೇ ಮಕ್ಕಳ ಹತ್ತಿರ ಅನ್ನೋದಲ್ಲ. ಯಾಕ್ರಿ ಒಂದೊಂದು ಸರಿ ಅಂದ ಗಂಡ ಹೆಣ್ಣು ಮಕ್ಕಳಿಗಂದ ಏನಿರ್ತಾನ ಹತ್ಕೊಂಡು ಕೇಳಿದ್ರೆ ಹೆಂಡತಿ ತಾಯಿಯಾಗಿನೇ ಇರ್ಬೇಕಾಗ್ತದ. ಹೇಳ್ತಾರಲ್ರಿ ಭೋಜ್ಯೇಶು ಮಾತಾ ಹೇಳ್ತಾರಲ್ಲ, 6 ಗುಣ ಇರಬೇಕು ಹೆಣ್ಣಿನ ಬಲ್ಲಿ. ಅವು ಯಾವ್ಯಾವ ಗುಣ ಹತ್ತುಕೊಂಡ ಕೇಳಿದ್ರೆ ಮೊದಲನೇದಾಗಿರ್ತಕ್ಕಂಥ ಹೇಳ್ತಾರೆ ಭೋಜ್ಯೇಶು ಮಾತಾ. ಪ್ರತಿಯೊಬ್ಬ ಹೆಣ್ಣು ಮಗಳು ತನ್ನ ಗಂಡನಿಗೆ ಅಂದ ಊಟ ಕೊಡುವಂತ ಪ್ರಸಂಗದ ಒಳಗ ತಾಯಿ ಎದುರಿ ಕೂತ್ಯಂದ ಹೆಂಗ ಮಕ್ಕಳಿಗೆ ಉಣಿಸ್ತಾಳೋ ಹಂಗ ಏನೇ ಉಣಿಸುವಂತ ಪ್ರಸಂಗದೊಳಗ ಒಂದು ಹೆಣ್ಣು ಗಂಡನಿಗೆಂದ ತಾಯಿಯಾಗಿ ಅಂದ ಊಟ ಮಾಡಿಸ್ಬೇಕಂತ. ಏನ್ರಿ ಊಟ ಮಾಡ್ಸಾಗ ತಾಯಿಯಾಗಿ ಅಂದ ಊಟ ಮಾಡಿಸ್ಬೇಕು. ಕಾರ್ಯೇಶು ಮಂತ್ರಿ, ಮನೆಯಾಗಿಂದ ಕೆಲಸ ಮಾಡಾಗ ಏನ್ರಿ ನಿನ್ನ ಗಂಡ ರಾಜನಾಗಿರ್ಬೇಕು, ಏನ್ರಿ ಅವನ ಕೈ ಕೆಳಗಂದ ನೀನು ಏನ್ರಿ ಹಿಂಗ್ ದಾಸಿ ಹಂಗಿಂದ ಕೆಲಸ ಮಾಡ್ಬೇಕಂತ. ಕಾರ್ಯೇಶು ಮಂತ್ರಿ ಹಂಗಿಂದ ಕೆಲಸ ಮಾಡ್ಬೇಕು. ಇವೆಲ್ಲ 6 ಗುಣಗಳಿದ್ದಾಗ ಮಾತ್ರ ಏನ್ರಿ ಅವಳಿಗೆಂದ ಹೆಣ್ಣಂತಾರೆ ಹೊರತಾಗಿ ಈ 6 ಗುಣಗಳಿಂದ ಇರ್ಲಿಲ್ಲ ತಿಳ್ಕೊಂಡ್ರ ಏನ್ರಿ ಅವಳಿಗೆಂದ ಹೆಣ್ಣು ಎತ್ತುಕೊಂಡು ಕರಂಗಿಲ್ಲ, ಧರ್ಮ ಪತ್ನಿ ಎತ್ತುಕೊಂಡು ಕರಂಗಿಲ್ಲ. ಅದಕ್ಕಾಗಿನೇ ಇಲ್ಲಿ ಏನಂತಾನ ಪಾಪ ಜ್ಞಾನ ರೆಡ್ಡಿ ಹುಚ್ಚಿ ಯಾಕೆಂದ ಕಣ್ಣೀರು ಹಾಕ್ಲಕ್ಕತ್ತಿ. ಆಯ್ತು ನಿನಗೆ ನಾ ಮಗ, ನನಗೆ ನೀ ಮಗ, ನಮ್ಗೆ ಈರ್ವರೆಗೆ ಕೂಡ ಆನಂದದ ಜೀವನ ಅಂತಕ್ಕಂಥ ಕಳೆದಿಂದ ಹೋಗಿಬಿಡೋಣ. ಏನು ಈ ಮಕ್ಕಳು ಆದ್ರೆ ನಮಗಂದ ಇದು ತಗೊಂಡಂತ ಏನಿಲ್ಲ ಏನ್ರಿ, ನಾವು ಏನಾಗಿವೆ ತಗೊಂಡ ಕೇಳಿದ್ರ ಈ ಮಕ್ಕಳಿಗಂದ ತಂದೆ ತಾಯಿ ಆಗೋದಕ್ಕಿಂತ ಏನ್ರಿ ಅವ್ರು ಹೇಳ್ತಾರಿಲ್ಲ, ಈ ಮಕ್ಕಳಾಗೋದಲ್ಲ, ನಾವು ಗುರುವಿನ ಮಕ್ಕಳಾಗಿ ಬಿಟ್ಟಿವಲ್ಲ ನಮ್ಮ ಮೋಕ್ಷ ಅಂತಕ್ಕಂಥ ಇರ್ತಾವ. ಈ ಮಕ್ಕಳಲ್ಲಿ ಅಂದ್ರೆ ಭಾಳ ಮಂದಿ ಹೇಳ್ತಿರ್ತಾರ ಏನ್ರಿ, ಮಕ್ಕಳಲ್ಲಾರ್ದ್ರಿಗೆ ಮೋಕ್ಷ ಇಲ್ಲ ತಗೊಂಡಂತಾರ. ಈ ಮಕ್ಕಳಲ್ಲ ಏನ್ರಿ, ಇವೆಲ್ಲ ಕುಡಿದು ಈಗ ನೋಡ್ರಿ ಇಟ್ಟು ಚಂದ ಪ್ರವಚನ ನಡೆದದ, ಅಲ್ಲಿ ಹೋಗಿ ರೋಡಿ ನಿಂತು ಒದರಾಡಕತ್ತ. ಈ ಮಕ್ಕಳಲ್ಲಿ ಅಂದ್ರೆ ಏನು ಮೋಕ್ಷ ಸಿಗ್ತದ ಏನ್ರಿ? ಈ ಮಕ್ಕಳಾಗಲಿಲ್ಲ ಅಂದ್ರೆ ಕೂಡ ಮೋಕ್ಷ ಸಿಗ್ತದ. ಆದ್ರ ಯಾವಾಗ ಮೋಕ್ಷ ಸಿಗಂಗಿಲ್ಲತ್ತಂದ್ರ ನಾವು ಗುರುವಿನ ಮಕ್ಕಳಾಗಲಿಲ್ಲತ್ತಂದ್ರ ಮಾತ್ರ ನಮಗೆ ಈ ಜನ್ಮದೊಳಗಿಂದ ಮೋಕ್ಷ ಅಂತ ಸಿಗಂಗಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ, ಮೋಕ್ಷ ತಿಳ್ಕೊಂಡ್ರ ಮತ್ತೆ ಹುಟ್ಟಂಗೆ ಇಲ್ಲ ಏನ್ರಿ. ಒಂದ್ಸರಿ ಮೋಕ್ಷ ಸಿಕ್ಬಿಡ್ತು ತಿಳ್ಕೊಂಡ್ರ ಮತ್ತ ಅವನಿಗೆ ಹುಟ್ಟು ಸಾವುಗಳು ಏನ್ರಿ ಭಯ ಅಂತಕ್ಕಂದಿರಂಗಿಲ್ಲ. ಯಾಕ ಅವನಿಗೆ ಮುಕ್ತಿ ಆಗಿರ್ತದ, ಮೋಕ್ಷ ಸಿಕ್ಕಿರ್ತದ. ಹಂಗ ಏನ್ರಿ ನಮಗೆ ಮುಕ್ತಿ ಸಿಗಬೇಕಾಗಿತ್ತು ಅಂದ್ರ, ನಮಗೆ ಸ್ವರ್ಗ ಸಿಗಬೇಕಾಗಿತ್ತು ಅಂದ್ರ, ನಮಗೆ ಯಾವ ಮಕ್ಕಳಾಗಬೇಕಂತಂದ್ರ ನಾವು ಇನ್ನೊಬ್ಬ ಗುರುವಿನ ಮಕ್ಕಳಾದಾಗ ಮಾತ್ರ ನಮಗೆ ಸ್ವರ್ಗ, ನಮಗೆ ಸುಖ, ಶಾಂತಿ, ನೆಮ್ಮದಿ ಅಂತ ಸಿಗುತ್ತದೆ, ಹೊರತಾಗಿಲ್ಲ ಇದ್ರೆ ಸಿಗಂಗಿಲ್ಲ. ಅದಕ್ಕಾಗಿನೇ ಜ್ಞಾನ ರೆಡ್ಡಿ ಅಂತಾನೆ ಹುಚ್ಚಿ ಯಾಕೆ ಕಣ್ಣೀರು ಹಾಕ್ತಿವಿ? ಕಣ್ಣೀರು ಹಾಕಕ್ಕೆ ಹೋಗ್ಬೇಡ ಏನ್ರಿ. ಭಗವಂತ ನಮಗೆಲ್ಲ ಕೊಡ್ಬೇಕನ್ನುವಂಥ ಇಚ್ಛೆ ಇತ್ತಂದ್ರೆ ಕೊಡ್ತಿದ್ದ, ಅವನಿಗೆ ಕೊಡಬಾರ್ದು ಅನ್ನುವಂಥ ಇಚ್ಛೆ ಆಗಿದೆ. ಅವ ಹೆಂಗೆ ಕೊಡ್ತಾನೆ? ನೀ ಏಟ್ ಹತ್ರೇನು ಏಟು ಕೇಳಿದ್ರೇನು ಕೊಡಂಗಿಲ್ಲ. ಅದಕ್ಕಾಗಿನೇ ಇರ್ತಾರೆ ನೀನು ಏನು ಅಳ್ಳಕ್ಕೆ ಹೋಗ್ಬೇಡ ತಗೊಂಡು ಪಾಪ ಸಮಾಧಾನ ಮಾಡಿದ್ರು. ಇಲ್ರಿ ನನಗೊಂದು ಮಗು ಬೇಕು, ನನಗೂ ಕೂಡ ನನ್ನ ಮನೆಗೆ ಒಂದು ಮಗು ಬೇಕು. ಅದು ಪಾಪ ನಿರ್ಮಲಾದೇವಿಯಿಂದ ಕಣ್ಣೀರು ಹಾಕ್ತಿರ್ತಾವ. ಆದ್ರೆ ಭಗವಂತನಿಗೆ ಅದು ಕೊಡೋ ಇಚ್ಛೆ ಆಗ್ಯದ ಸಾಕ್ಷಾತ್ ಪಾರ್ವತಿನೇ ಏನ್ರಿ. ಇದನ್ನೆಲ್ಲಾನು ಕೂಡ ನೋಡ್ಲಿಕ್ಕೆ ಇತ್ತಾಳ. ಹಿಂಗೆ ನೋಡ್ತಾ ಏನ್ರಿ ಏನಾಕೈತಿ ನಾಳಿನ ದಿವಸ ಅನ್ನೋದನ್ನು ನಾವು ನೀವೆಲ್ಲರೂ ಕೂಡ ನಾಳೆಗೆ ನೋಡೋಣ. ಆದ್ರೆ ಇಟ್ಟೆ ನಾಡದ ತೊಟ್ಟಲ ಕಾರ್ಯಕ್ರಮ ಏನ್ರಿ, ಮಲ್ಲಮ್ಮಳ
ಏನ್ರಿ ನಾಡದ ತೊಟ್ಟಲ್ ಕಾರ್ಯಕ್ರಮ